ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ರೂಟೀನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಬಂದು ನಾನು ಹೇನಾ ಪೌಡರ್ ತಗೊಂಡಿದ್ದೀನಿ. ಈ ಹೇನಾ ಪೌಡ್ರ್ ಉಪಯೋಗಿಸೋದ್ರಿಂದ ಏನೇನು ಉಪಯೋಗ ಸಿಗುತ್ತೆ ಅಂದರೆ ಹೇರ್ ಗ್ರೋತ್, ಹೇರ್ ಫಾಲ್ಸ್, ಡ್ಯಾಂಡ್ರಫ್, ಸ್ಕ್ಯಾಪ್ ಇಚ್ಚಿಂಗ್ ಮತ್ತು ಹೇರ್ ಡ್ರೈ ಇದಕ್ಕೆ ಯೂಸ್ ಆಗುತ್ತೆ. ಸೊ ನಿಮ್ಗೇನಾದರೂ ಇದು ಇಷ್ಟ ಆದರೆ ಬೈ ಮಾಡ್ಬೋದು. ನನಗಂತೂ ತುಂಬ ಇಷ್ಟ ಆಗುತ್ತೆ. ಇಷ್ಟೆಲ್ಲ ಉಪಯೋಗ ಇದೆ ಅಲ್ವಾ ನಮ್ಮ ಹೇರ್ಗೆ, ಅದಕ್ಕೆ ನಾನು ಯಾವಾಗೂ ಇದನ್ನೇ ಬಳಸ್ತೀನಿ. ಸೊ ಇವಾಗ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ರೋಸ್ ಪೆಟಲ್ ಹಾಕ್ಕೊತಾ ಇದ್ದೀನಿ. ಇದು ಬಂದು ಗುಲ್ಕನ್ಗೆ ಯೂಸ್ ಮಾಡ್ತಾರಲ್ವ, ರೋಸ್ ಆ ಪೆಟಲ್ಲು, ಇದನ್ನು ಒಣಸಿ ಇಟ್ಕೊಂಡಿರ್ತೀನಿ. ಸೊ ಅದನ್ನು ಹಾಕಿದ್ಮೇಲೆ ಅದ್ರ ಜೊತೆಗೆ 1 ಸ್ಪೂನ್ ಟೀ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಈ ರೋಸ್ ಹೂವು ಹಾಕೋದ್ರಿಂದ ಇದರಲ್ಲಿ ಕಲರ್ ತುಂಬ ಚೆನ್ನಾಗಿ ಬಿಡುತ್ತೆ. ಸೊ ನಮ್ಮ ಹೇರ್ಗೂ ತುಂಬ ಒಳ್ಳೆಯದು. ಈ ರೋಸ್ ಪೆಟಲ್ ಬಂದು ಹೇರ್ ಗ್ರೋತ್ ಮಾಡೋದಕ್ಕಂತೂ ತುಂಬಾ ಒಳ್ಳೆಯದು, ಮತ್ತು ಡ್ಯಾಂಡ್ರಫ್ಗೆ ಮತ್ತು ಇಚ್ಚಿಂಗ್ಗೆ ಎಲ್ಲದಕ್ಕೂ ಒಳ್ಳೆಯದು. ಸೊ ಅವೆರಡು ಚೆನ್ನಾಗಿ ಕುದ್ದಿದ್ದಾದಮೇಲೆ ಅದು ನೀರನ್ನ ಹಾಕ್ಕೊಂಡಿದ್ದೀನಿ ಹೇನಾ ಪೌಡರ್ಗೆ. ಸೊ ಇದನ್ನು ನಾನು ನೈಟು ಈ 3 ಮಿಕ್ಸ್ ಮಾಡಿ ಇಟ್ಟು ಬೆಳಗ್ಗೆ ಎದ್ದು ಇವಾಗ ಹಚ್ಕೊತಾ ಇದ್ದೀನಿ ನಾನು. ಸೊ ಓವರ್ ನೈಟ್ ಎಲ್ಲ ಬಿಟ್ಟು ಆಮೇಲೆ ಹಚ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ಆಲೋವೆರಾ ಜೆಲ್ ಹಾಕ್ಕೊಬೋದು, ಇಲ್ಲಾಂದರೆ ಮೊಸರು ಹಾಕ್ಕೊಬೋದು, ಇಲ್ಲಾಂದರೆ ಬೆಟ್ಟನೆಲ್ಲಿಕಾಯಿ ಪೌಡರ್ ಬರುತ್ತಲ್ವ, ಆಮ್ಲ ಪೌಡರ್, ಅದನ್ನು ನಾನು ಹಾಕ್ಕೊಬೋದು. ಮತ್ತು ದಾಸವಾಳ ಹೂವು ಬರುತ್ತಲ್ವ, ಅದನ್ನು ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರು ಕೂಡ ಇಲ್ಲಿ ನಾವು ಯೂಸ್ ಮಾಡ್ಕೊಬೋದು. ತುಂಬಾ ಒಳ್ಳೆಯದು. ನಾನು ವಾರಕ್ಕೆ 1 ಸತಿ ತಿಂಗಳಿಗೆ 2 ಸತಿ ಹಚ್ಕೊತೀನಿ ಅಷ್ಟೇ. ಸೊ ಒಂದೊಂದು ಸತಿ ಹಚ್ಕೊಂಡಾಗ ಚೇಂಜ್ ಮಾಡ್ಕೊತಾ ಇರ್ತೀನಿ. ಈ ಸತಿ ಬಂದು ರೋಸ್ ಪೆಟಲ್ ನೀರನ್ನ ಹಾಕ್ಕೊಂಡಿದ್ದೀನಲ್ವ, ಮತ್ತೊಂದು ಸತಿ ಬೀಟ್ರೋಟು ಇಲ್ಲಾಂದರೆ ದಾಸವಾಳ ಹೂವು, ಆಲೋವೆರಾ ಜೆಲ್ಲು ಈ ಥರ ಎಲ್ಲ ಯೂಸ್ ಮಾಡ್ತಾ ಇರ್ತೀನಿ. ಸೊ ಬರೀ ಮೆಹಂದಿ ಮಾತ್ರ ಒಂದೇ ಹಚ್ಚಕ್ಕೆ ಹೋಗಲ್ಲ, ಅದ್ರ ಜೊತೆ ಕೆಲವೊಂದು ಪದಾರ್ಥಗಳು ಮಿಕ್ಸ್ ಮಾಡಿ ಈ ಥರ ಅಪ್ಲೈ ಮಾಡ್ತಾ ಇರ್ತೀನಿ. ಸೊ ಇದನ್ನು ಹಚ್ಚೋದ್ರಿಂದ ಏನಂದರೆ ಕಲರ್ ಅಷ್ಟೊಂದು ಬರಲ್ಲ, ಯಾಕಂದರೆ ಬ್ಲ್ಯಾಕ್ ಕೂದಲಿರೋದ್ರಿಂದ ಕಲರ್ ಅಷ್ಟೊಂದು ಬರಲ್ಲ. ಬಿಸಿಲಿಗೆ ಹೋದಾಗ ಶೈನಿಂಗಾಗಿ ಒಂಚೂರು ಕಲರ್ನ ಚೇಂಜ್ ಮಾಡಿರುತ್ತೆ, ತುಂಬ ಕಲರು ಬರುತ್ತೆ ಅನ್ನೋದೇನಿಲ್ಲ, ಶೈನಿಂಗಾಗಿ ಕಾಣಿಸುತ್ತೆ. ಆದರೆ ನಮ್ಮ ಹೇರ್ಗೆ ತುಂಬ ಒಳ್ಳೆಯದು. ಸೊ ಇವಾಗ ನೋಡಿ ನಾನು ಕ್ಲೀನಾಗಿ ಹಚ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿನಿಮಮ್ ಒಂದು 2-3 ಅವರ್ ಬಿಡ್ತೀನಿ. ಮನೆ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಇದು ಚೆನ್ನಾಗಿ ಡ್ರೈ ಆಗಿರುತ್ತೆ. ಸೊ ಅದಕ್ಕೆ ಬೆಳಗ್ಗೆನೇ ಹಚ್ಕೊಂಡಿದ್ದೀನಿ. ಸೊ ಇದು ಹಚ್ಬಿಟ್ಟು ಹಾಗೆ ಬಿಡಬೇಡಿ, 1-2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ತುಂಬ ತಂಪು ಕೊಡುತ್ತೆ. ಯಾರಿಗೆಲ್ಲ ದೇಹ ತುಂಬ ಹೀಟ್ ಆಗಿರುತ್ತೋ ಅವ್ರು ಕೂಡ ಇದನ್ನು ವಾರಕ್ಕೊಂದು ಸತಿ ಹಚ್ಕೊಂಡ್ರೆ ನಮ್ಮ ದೇಹ ಎಲ್ಲ ತುಂಬ ತಂಪಾಗಿರುತ್ತೆ. ಸೊ ಇವಾಗ ಫೇಸ್ ಪ್ಯಾಕ್ ನೋಡೋಣ ಬನ್ನಿ. 1 ಸ್ಪೂನ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ, 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು, ಹಾಗೆ ಮನೆಯಲ್ಲಿ ನಾನು ಹಳದಿನ ಮಾಡಿಟ್ಕೊಂಡಿದ್ದೀನಲ್ವ, ಅದನ್ನು ಹಳದಿ ಪೌಡರ್ ಹಾಕ್ಕೊಂಡಿದ್ದೀನಿ. ಸೊ ಇವು 4 ಮಿಕ್ಸ್ ಮಾಡ್ಕೊಂಡಿದ್ದೀರಿ. ನೀವು ಬೇಕಾದರೆ ಇದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ರಿ, ಮೊಸರು ಹಾಕ್ರಿ, ಇಲ್ಲಾಂದರೆ ಆಲೋವೆರಾ ಜೆಲ್, ಇಲ್ಲಾಂದರೆ ರೋಸ್ ವಾಟರ್ ಹಾಕ್ಕೊಳ್ಳಿ. ನಾನು ಬಿರೆ ನೀರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಫೇಸಿಗೆ. ಮೊದಲಿಗೆ ಫೇಸ್ ಎಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಇದನ್ನು ಅಪ್ಲೈ ಮಾಡಿಕೊಂಡು 1-2 ನಿಮಿಷ ಸ್ಮೂತಾಗಿ ಸ್ಕ್ರಬ್ ಮಾಡಬೇಕು. ಯಾಕಂದರೆ ಇದರಲ್ಲಿ ಕಾಫಿ ಪೌಡರ್ ಇದೆಯಲ್ವ, ಅದರಲ್ಲಿ ಅದು ಹಾಕಿರೋದ್ರಿಂದ ಸ್ವಲ್ಪ ಮಖನ ಮಸಾಜ್ ಮಾಡೋದ್ರಿಂದ ಏನಾದರೂ ಬ್ಲ್ಯಾಕ್ ಹೆಡ್ಸ್ ಇದ್ದರೆ ರಿಮೂವ್ ಆಗುತ್ತೆ. ಸ್ಮೂತಾಗಿ ಮಸಾಜ್ ಮಾಡಬೇಕು. ಸೊ ಹಾಗೆ ಸ್ಕಿನ್ ಏನಾದರೂ ಟ್ಯಾನ್ ಆಗಿದ್ರೂ ತುಂಬ ಕ್ಲೀನಾಗಿ ರಿಮೂವ್ ಆಗುತ್ತೆ, ಮತ್ತು ಸ್ಕಿನ್ನು ಮತ್ತು ಮುಖ ಬ್ರೈಟಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನೀವು ಏನಾದರೂ ಬೇಕಾದರೆ ವಾರಕ್ಕೆ 1 ಸತಿ, ವಾರಕ್ಕೆ 2 ಸತಿ ಬೇಕಾದ್ರೂ ಇದು ಯೂಸ್ ಮಾಡ್ಬೋದು. ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ಸೊ ಇವಾಗ ನೋಡಿ ಚೆನ್ನಾಗಿ ಡ್ರೈ ಆಗಿದೆ. ಸೊ ಇವಾಗ ಹೋಗಿ ತಲೆನೂ ಚೆನ್ನಾಗಿ ಡ್ರೈ ಆಗಿದೆ. ಮನೆ ಕೆಲಸ ಎಲ್ಲ ಮುಗಿಸ್ಕೊಳೋ ಅಷ್ಟೊತ್ತಿಗೆ 2 ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ಸ್ನಾನ ಮಾಡ್ಕೊಂಬರಬೇಕು. ಸೊ ಈ ಥರ ನೀವು ವಾರಕ್ಕೆ 2 ಸತಿ, ವಾರಕ್ಕೆ 1 ಸತಿ, ಇಲ್ಲಾಂದರೆ ತಿಂಗ್ಳಿಗೆ ಸತಿ ಆದ್ರೂ ಈ ಥರ ಫೇಸ್ ಪ್ಯಾಕ್ ಮತ್ತು ಹೇರ್ ಪ್ಯಾಕು ಉಪಯೋಗಿಸೋದ್ರಿಂದ ನಮ್ಮ ಹೇರ್ ಮತ್ತು ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಸ್ಕಿನ್ನಲ್ಲಿ ತುಂಬಾ ಮೊಡವೆಗಳಿತ್ತು ಮತ್ತು ಬ್ಲ್ಯಾಕ್
ಪಾಕೆಟ್ಸ್ ಮಾರ್ಕ್ಸ್ ಎಲ್ಲ ಇತ್ತು. ನಾನು ಇದೇ ಥರ ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನು ಬೆಳೆಸ್ಕೊಂಡು ನನ್ನ ಸ್ಕಿನ್ನ ಇಷ್ಟು ಹೆಲ್ದಿಯಾಗಿ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಹಳೆ ಪಿಕ್ಚರ್ಸು ಫೋಟೋಸ್ ಇದೆ, ನನ್ನ ಪಿಂಪಲ್ಸ್ ಯಾವ ಥರ ಇದೆ ಅನ್ನೋದನ್ನು. ಸೊ ಅದು ಸಿಕ್ಕಿದ್ರೆ ಇಲ್ಲಿ ಅಟ್ಯಾಚ್ ಮಾಡ್ತೀನಿ, ಇಲ್ಲ ಅಂದರೆ ಯಾವಾಗಾದರೂ ಒಂದ್ಕಿತ ಶೇರ್ ಮಾಡ್ಕೊತೀನಿ. ತುಂಬ ಪಿಂಪಲ್ಸ್ ಇತ್ತು. ಸೊ ಆ ಥರ ಪಿಂಪಲ್ಸನ್ನು ಎಲ್ಲ ನಾನು ರಿಕ್ವೈರ್ಡ್ ಮಾಡಿಕೊಂಡು ಈ ಥರ ಸ್ಕಿನ್ನ ಕ್ಲೀನಾಗಿ ಇಟ್ಕೊಳೋದಕ್ಕೆ ಇವೆಲ್ಲನೂ ತುಂಬಾ ಮುಖ್ಯ. ಆದಷ್ಟು ಮನೇಲಿ ಸಿಗುವ ಪದಾರ್ಥನ ನಾವು ಉಪಯೋಗಿಸ್ರಿ. ದಿನನಿತ್ಯದಲ್ಲಿ ಮಾಯ್ಶ್ಚರೈಸರ್ ಮತ್ತು ಒಂದು ಸ್ಕಿನ್ ಅಂದರೆ ಸನ್ಸ್ಕ್ರೀನ್ ಕ್ರೀಮ್ನ ಯೂಸ್ ಮಾಡಿ, ಆವಾಗ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಸೊ ನೋಡಿ ನನ್ನ ಸ್ಕಿನ್ ಯಾವ ಥರ ಇದೆ ಅಂತ. ಸೊ ಇವಾಗ ಬಂದು ನಾನು ಐಬ್ರೋ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಲ್ಲ. ಈ ಥರ ಐಬ್ರೋ ಶೇವಿಂಗ್ ಬ್ಲೇಡ್ ತೊಗೊಂಡಿದ್ದೀನಿ, ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇದನ್ನು ತೊಗೊಂಡು 5 ವರ್ಷ ಆಯಿತು. 5 ವರ್ಷದಿಂದನೂ ನಾನೇ ಮನೇಲಿ ಮಾಡ್ಕೊತೀನಿ. ಐಬ್ರೋ ಯಾವ ಥರ ಮಾಡ್ಕೊತೀನಿ ಅನ್ನೋ ವಿಡಿಯೋನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಮೇಲೆ ಲಿಂಕ್ ಕೊಡ್ತೀನಿ, ನೀವು ಇಂಟ್ರೆಸ್ಟ್ ಇರೋರು ಕ್ಲಿಕ್ ಮಾಡಿ ನೋಡಿ ನಾನು ಯಾವ ಥರ ಐಬ್ರೋ ಶೇವಿಂಗ್ ಮಾಡ್ಕೊತೀನಿ ಅಂತ. ಹಾಗೆ ಫೇಸನ್ನು ಹೇರ್ ರಿಮೂವ್ ಮಾಡಿದ್ದೀನಿ. ಸೊ ಐಬ್ರೋ ಯಾವ ಥರ ಕಾಣಿಸ್ತಾ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತೋರಿಸಿಲ್ಲ, ಯಾಕಂದರೆ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ. ಸೊ ಇವತ್ತು ಸಂಡೇ, ತಿಂಗಳಲ್ಲಿ 2 ಸತಿ ಇಲ್ಲಾಂದರೆ ವಾರಕ್ಕೆ 1 ಸತಿ ಆದ್ರೂ ಸಂಡೇ ಟೈಮಲ್ಲಿ ನಾನು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ನ ಮಾಡ್ಕೊತೀನಿ. ಸೊ ಹಾಗೆ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅನಿಸ್ತು, ಮಾಡ್ಕೊತಾ ಇದ್ದೀನಿ. ಸೊ ಫೇಶಿಯಲ್ ರಿಮೂವ್ ಮತ್ತು ಐಬ್ರೋ ರಿಮೂವ್ ಆದಮೇಲೆ ಇನ್ನೊಂದು ಸತಿ ಫೇಸ್ ವಾಶ್ ಮಾಡ್ಕೊಂಬಂದು ಇವಾಗ ಮಾಯ್ಶ್ಚರೈಸ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ನೀವು ಸ್ಕಿನ್ನಿಗೆ ಮಾಯ್ಶ್ಚರೈಸರ್ ದಿನದಲ್ಲಿ 3 ಟೈಮ್ ಕೂಡ ಹಚ್ಚಿ, ತುಂಬ ಒಳ್ಳೆಯದು. ಇದೇ ಮಾಯ್ಶ್ಚರೈಸ್ ಈಸ್ಕೊಬೇಕಂತ ಏನಿಲ್ಲ, ನಿಮ್ಮ ಸ್ಕಿನ್ನಿಗೆ ಯಾವ್ದು ಸೂಟ್ ಆಗುತ್ತೆ ಮತ್ತು ನಿಮಗೆ ಯಾವ್ದು ಸಿಗುತ್ತೋ ಅದನ್ನು ಹಚ್ಚಿ. ಯಾರಿಗಾದ್ರೂ ತುಂಬ ಮೊಡವೆಗಳಿದ್ರೆ ಅವರು ಆಲಿವಿರಾ ಜೆಲ್ ಬರುತ್ತಲ್ವ, ಅದನ್ನು ಹಚ್ಚಿ. ಆದಷ್ಟು ಮೊಡವೆಗಳೆಲ್ಲ ಕಮ್ಮಿಯಾಗಿ ಮತ್ತು ಮೊಡವೆ ಕಲೆಗಳಿರುತ್ತಲ್ವ ಅದೆಲ್ಲ ಆಲಿವಿರಾ ಜೆಲ್ಲಲ್ಲಿ ತುಂಬಾ ಕ್ಲಿಯರ್ ಆಗುತ್ತೆ. ನಾನು ಅಷ್ಟೇ, ಮುಂಚೆಲ್ಲ ನಾನು ಆಲಿವಿರಾ ಜೆಲ್ಲೇ ಯೂಸ್ ಮಾಡ್ತಾಯಿದ್ದಿದ್ದು. ಪಿಂಪಲ್ಸು ಮಾರ್ಕ್ಸು ಎಲ್ಲ ಹೋದ್ಮೇಲೆ ಇವಾಗ ನಾನು ಈ ಪಾಂಡ್ಸ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇವಾಗ ಮಾಯ್ಶ್ಚರೈಸ್ ಅಪ್ಲೈ ಮಾಡಿದ್ದಾಯಿತು. ಇನ್ನು ನಾನು ಬಿಂದಿ ಇಟ್ಕೊಂಡು ಕುಂಕುಮ ಇಟ್ಕೊಬೇಕು. ಸೊ ಇವಾಗ ನೋಡಿ ನನ್ನ ಹೇರ್ ಯಾವ ಥರ ಕಾಣಿಸ್ತಾ ಇದೆ ವಾಶ್ ಆದಮೇಲೆ. ಸೊ ನೋಡ್ತಾ ಇದ್ದೀರಲ್ವ, ಅಷ್ಟೊಂದು ಕಲರ್ ಬರಲ್ಲ, ಆದರೆ ಬಿಸಿಲಿಗೆ ಹೋದರೆ ಒಂಥರ ಬ್ರೌನ್ ಕಲರ್ ಶೈನಿಂಗ್ ಆಗಿ ಕಾಣಿಸುತ್ತೆ. ಸೊ ಇಲ್ಲಿ ಮುಂದೆ ಕಾಣಿಸ್ತಾ ಇರ್ಬೋದು, ಒಂದು ಸ್ವಲ್ಪ ಕಲರು ಶೈನಿಂಗ್ ಆಗಿ ಕಾಣಿಸುತ್ತೆ, ಬ್ರೌನ್ ಕಲರ್ ಥರ. ಅಷ್ಟೊಂದು ಮೆಹಂದಿಯಲ್ಲಿ ಯಾರಿಗಾದ್ರೂ ವೈಟ್ ಕೂದಲಿದ್ರೆ ಅದು ಮಾತ್ರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಬ್ಲ್ಯಾಕ್ ಆಗಿದ್ದು ನಾವು ಹಾಕ್ಕೊಂಡ್ರೆ ಅಷ್ಟೊಂದು ಕಲರ್ ಬರಲ್ಲ, ಆದರೆ ಒಂಥರ ಬ್ರೌನ್ ಕಲರ್ ಅಷ್ಟು ಶೈನಿಂಗ್ ಆಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಿಸಿಲಲ್ಲಿ ಹೋಗಿ ನಿಂತ್ಕೊಂಡ್ರೆ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.